ನನ್ನ ಹೆಸರು ಸಂಚಿತಾ ಅಂತ. ನಾನು ಸೆಂಟ್ ಜೋಸೆಫ್ ಕಾನ್ವೆಂಟಿಂದ ಓದ್ತಾ ಇದ್ದೀನಿ. ನಂದು ಬಂದು 582% ಬಂದಿದೆ, 93%. ಈ ಮಾರ್ಕ್ಸ್ ತೆಗೆಯೋದಕ್ಕೆ ನನಗೆ ಪ್ರದೀಪ್ ವಿಶ್ವ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರು ನನಗೆ ಜೂನಿಂದ ಎಕ್ಸಾಮ್ಸ್ ಟೆಸ್ಟ್ ಕೊಡ್ತಾಯಿದ್ರು, ನಮಗೆ ಮಂತ್ಲಿ ಟೆಸ್ಟ್ ಕೊಡ್ತಾಯಿದ್ರು. ಅದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಾಯಿತ್ತು. ಮತ್ತು ಅದು ಲಾಸ್ಟಲ್ಲಿ ನಮಗೆ ನಮ್ಮ ಸ್ಕೂಲಿಂದ ಟಾಪ್ 6 ಸೆಲೆಕ್ಟ್ ಆಗಿದ್ವಿ. ಆಮೇಲೆ 1 ಮಂತ್ ನಮಗೆ ಕೋಚಿಂಗ್ ಕೊಟ್ಟರು. ಆ ಕೋಚಿಂಗಿಂದ ನಮಗೆ ತುಂಬ ಹೆಲ್ಪ್ ಆಗಿತ್ತು. ತುಂಬ ಟ್ರಿಕ್ಸ್ ಮತ್ತು ಟಾಪಿಕ್ಸ್ ಕಲ್ತ್ಕೊಂಡ್ವಿ. ನಾವು ಮ್ಯಾಥ್ಸ್ ಮತ್ತು ಸೈನ್ಸ್ ಅಂತ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ವಿ. ಈ ಮಾರ್ಕ್ಸ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಾನು ನೀಟ್ ಓದಬೇಕಂತಿದ್ದೀನಿ, BSc ಆಗಬೇಕಂತಿದ್ದೀನಿ. ಸೊ ಅದಕ್ಕೆ ಪ್ರದೀಪ್ ವಿಶ್ವ ಸರ್ ತುಂಬ ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಮತ್ತು ಇವಾಗ ಸರ್ ಹೇಳಿದ್ದು ನೋಡಿದ್ರೆ ನಮಗೆ ತುಂಬ ಮುಂದೆನೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ 5 years ತನಕ. ಸೊ ಐ ವಿಲ್ ಥ್ಯಾಂಕ್ ಫಾರ್ ಪ್ರದೀಪ್ ವಿಶ್ವ ಸರ್. ಎಲ್ಲ ಫುಲ್ಲು ಹೊಸ ಹಾಸ್ಟೆಲ್ ಇತ್ತು ಮತ್ತು ಗುಡ್ ಫುಡ್ ಇತ್ತು ಮತ್ತು ಸ್ನ್ಯಾಕ್ಸ್ ಕೂಡ ಕೊಡ್ತಾಯಿದ್ರು. 12 o'clock ತನಕ ಓದ್ತಾಯಿದ್ವಿ. ಎಲ್ಲ ಫೆಸಿಲಿಟೀಸು ಚೆನ್ನಾಗಿತ್ತು, ನಾವೇನು ಕೇಳಿದ್ರು ಕೊಡ್ತಾಯಿದ್ರು. ಮತ್ತು ಸ್ಟಡೀಸಲ್ಲೂ ಕೂಡ ಅಷ್ಟೇ ನಮಗೆಲ್ಲ ಥರ ಸಪೋರ್ಟ್ ಮಾಡ್ತಾಯಿದ್ರು. ಟೀಚರ್ಸ್ ಕೂಡ ತುಂಬ ಚೆನ್ನಾಗಿದ್ದರು. ನಾವೆಲ್ಲ ಕ್ಲಾರಿಫೈ ಮಾಡ್ಕೊತಿದ್ವಿ. ಚಿಕ್ಕ ಡೌಟ್ಸ್ ಕೂಡ ಕೇಳಿದ್ರು ಎಲ್ಲ ಕ್ಲಾರಿಫೈ ಮಾಡ್ತಾಯಿದ್ರು. ಅವರು ಏನು ಕೋಪ ಮಾಡ್ಕೊಡ್ತಾ ಇರಲಿಲ್ಲ, ಹೇಳ್ಕೊಡಲ್ಲ ಆ ಥರ ಏನು ಹೇಳ್ತಾ ಇರಲಿಲ್ಲ. ಕ್ಲಿಯರ್ ಕಟ್ಟಾಗಿ ಹೇಳ್ಕೊಡ್ತಿದ್ರು. ಪ್ರತಿಯೊಬ್ಬ ಸ್ಟೂಡೆಂಟ್ ಮೇಲೂ ಇಂಟ್ರೆಸ್ಟ್ ತೋರಿಸ್ತಾಯಿದ್ರು ಟೀಚರ್ಸಲ್ಲಿ. ನಾನು ಫಸ್ಟು ಅಷ್ಟೊಂದು ಗೊತ್ತಿರಲಿಲ್ಲ ಪ್ರದೀಪ್ ವಿಶ್ವ ಸರ್ ಬಗ್ಗೆ. ಆಮೇಲೆ ML ಆದಮೇಲೆ ತುಂಬ ತಿಳ್ಕೊಳಕ್ಕೆ ಮಾಡಿದೆ. ಪರಿಶ್ರಮ ನೀಟ್ ಅಕಾಡೆಮಿ ಗೊತ್ತಾಯಿತು ನನಗೆ. ತಿರ್ಗಿ ನಮಗೆ ಮುಂದೆ ಹೆಲ್ಪ್ ಆಗುತ್ತೆ ನೀಟ್ ಅಕಾಡೆಮಿ. PUC ಆದಮೇಲೆ 4 years ಏನಿದೆ MBBSಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ ನೀಟ್ ಅಕಾಡೆಮಿಯಲ್ಲಿ. ಸರ್ ಕೂಡ ಓದಿದ್ದಾರೆ, ಬಯಾಲಜಿ ಟೀಚರ್ ಆಗಿದ್ದಾರೆ. ಸೊ ಸರು ಸ್ಟಡೀಸ್ ಮೇಲೆ ತುಂಬ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಸೊ ಹೆಲ್ಪ್ ಆಗುತ್ತೆ ನಮಗೆ. ತುಂಬ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ. ನಾನು ಮನೇಲಿ ಕೂತ್ಕೊಂಡು ನೋಡಿಬಿಟ್ಟು ಬರೀ ರಿಲೇಟಿವ್ಸ್ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದು. ಅವ್ರು ಬರೀ 1 month ಕೋಚಿಂಗ್ ಕೊಟ್ಟು ಬಿಟ್ಬಿಟ್ಟಿಲ್ಲ. ತಿರ್ಗಿ ರಿಸಲ್ಟ್ ಬಂದಿದ್ದು ಇವತ್ತು ಕರ್ಕೊಂಬಂದು ಇಲ್ಲಿ ಸನ್ಮಾನ ಮಾಡಿದ್ದಾರೆ ಅಂದರೆ ಅವ್ರು ತುಂಬ ಗ್ರೇಟ್. ನಮ್ಮ ಸ್ವಂತ ಅಣ್ಣ ಥರ ನೋಡ್ಕೊತಿದ್ದಾರೆ ಇವರು. ಸೊ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ.